ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ. ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ. ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ನಿನ್ನಂದವೇ. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ನೀವು ನಿನ್ನೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಸೊ ನಾವಿಲ್ಲೇ ಕ್ಯಾಂಪಿಂಗ್ನ ಮಾಡಿದ್ವಿ. ಸೊ ಇಲ್ಲಿಂದ ಇವಾಗ ಟುವರ್ಡ್ಸ್ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಕಡೆ ಹೊರಡ್ತಾ ಇದ್ದೀವಿ. ಬೈಕ್ಸ್ ಎರಡು ರೆಡಿ ಇದೆ, ಎಲ್ಲರೂ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದು. ಸೊ ಟೈಮ್ ಬಂದು 6 ಗಂಟೆ ಆಗಿದೆ. ಇದೆಲ್ಲ ಫುಲ್ಲು ಆ ಕಡೆ ಎಲ್ಲ ಫುಲ್ಲು ಬಂಡೀಪುರ ರೇಂಜೇ ಬರುತ್ತೆ. ಬನ್ನಿ ಹೋಗೋಣ. ಅರ್ಲಿ ಮಾರ್ನಿಂಗ್ ವೈಬ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಫುಲ್ ಚಳಿ ಅಂದರೆ ಚಳಿ ಗುರು. ಆ ಕಡೆ ಸಖತ್ತಾಗಿ ಆಗ್ತಾಯಿದೆ ಸನ್ರೈಸ್ ಅಂತೂ. ಸೊ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಿಂದ ಅಬ್ಬಬ್ಬ ಅಂದರೆ ಅಲ್ಲಿ ಆರ್ಚ್ ಬರುತ್ತಲ್ಲ, ಅಲ್ಲಿಂದ 3 ಕಿಲೋಮೀಟ್ರ್ ಹಿಂದೆ ಅಷ್ಟೇ ನಾವು ಕ್ಯಾಂಪ್ನ ಮಾಡಿದ್ದು. ಸಖತ್ತಾಗಿತ್ತು ನೆನ್ನೆ ನೈಟ್ ಅಂತೂ ಕ್ಯಾಂಪಿಂಗು. ಆ ವ್ಲಾಗ್ನ ಚೆಕ್ಔಟ್ ಮಾಡಿ. ಸೊ ಇವಾಗ ಬನ್ನಿ ಹೋಗೋಣ. ಫುಲ್ಲು ಫಾಗ್ ಇರುತ್ತೆ ಬೆಟ್ಟದಲ್ಲಿ. ಫಸ್ಟ್ ಟೈಮು ನಾವು ಹೋಗ್ತಾ ಇರೋದು. ನೆಕ್ಸ್ಟ್ ಲೆವೆಲ್ ರೈಡ್ ಮಾಡೋಕ್ಕೆ ಒಂಥರ ನೆಕ್ಸ್ಟ್ ಲೆವೆಲ್ ಗುರು. ಊಟಿ ರೈಡ್ ಅಂತೂ ನೆನ್ನೆ ಸೂಪರ್ ಅಂದ್ಕೊಳ್ಳಿ. ಫುಲ್ ಮಳೆ ಅಂದರೆ ಮಳೆ. ವೆಲ್ಕಮ್ ಟು ಹಿಮವದ್ ಗೋಪಾಲ ಸ್ವಾಮಿ ಹಿಲ್ಸ್. ಸೊ ಇಲ್ಲಿ ರೈಟು ಏನಿದೆ ನೋಡಿ, ಫುಲ್ಲು ಸೂಪರು ಗುರು. ಫುಲ್ಲು ಬೆಟ್ಟಗಳು ಕಾಣಿಸ್ತಾನೆ ಇಲ್ಲ, ಫುಲ್ಲು ಮಂಜಲ್ಲಿ ಕವರ್ ಆಗೋಗಿದೆ. ಈ ರೂಟ್ನ ಒಂದು ಫೋಟೋ ತಗೊಳ್ಳೇಬೇಕು, ಯಾಕೆಂದರೆ ಸಿಕ್ಕಾಬಟ್ಟೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ರೂಟು ಹೆವಿ ಫೇಮಸ್ ಆಗಿತ್ತು. ನಾವೂ ಒಂದು ಫೋಟೋ ಹಾಕೊಂಬಿಡೋಣ, ನಾವು ಮುಂದೆ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ. ಹಂಚಿಕೊಳ್ಳಬೇಕು ಇರುವಾಗ ಹೃದಯ ದೀಪ ಅನುರಾಗ ಬೆಳಕಿನ ಏನೇ ಬರಲಿ ಜೊತೆಯಾಗಿ ನೀನೇ ನನ್ನ ಕಥೆಯಾಗಿ ಮೀರುವ ಬಂಧನ. ಅದೇ ಭೂಮಿ ಅದೇ ಬಾನು ವಿನಯನ ನೂತನ. ಇಲ್ಲಿ ಫೋಟೋ ತಗೊಳ್ಳೋಣ ಅಂತ ನಿಲ್ಲಿಸಿದ್ದೆ. ಫುಲ್ಲು ಬೆಟ್ಟ ಕಾಣಿಸುತ್ತೆ. ಯಾವ ಥರ ಇದೆ ನೋಡಿ ಒಂದು ವ್ಯೂ ಅಂತ. ಹೊರಡೋಣ ಅಮ್ಮ. ಸೊ ಬೈಕ್ಸು ಇಲ್ಲಿಗೇನೆ ಲಾಸ್ಟ್ ಅನಿಸುತ್ತೆ. ಚೆಕ್ ಪೋಸ್ಟಲ್ಲಿ ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಹೌದು, ಬೈಕ್ಸ್ ಇಲ್ಲಿಗೇನೆ ಲಾಸ್ಟ್. ಸೊ ಟೈಮ್ ಬಂದು 7 ಗಂಟೆ ಆಗಿದೆ. ಇಲ್ಲಿ ನಾವು ಬಸ್ಸಲ್ಲಿ ಹೋಗಬೇಕು, ಬಸ್ಗಳು ಬರುತ್ತೆ. ಸೊ 8:15 ಅಲೋ ಮಾಡೋದು ಬಸ್ಗಳನ್ನ ಇಲ್ಲಿ. ಬೆಳಗ್ಗೆ 8:15 ಸಂಜೆ 4 ಗಂಟೆವರೆಗೂ ಅಷ್ಟೇ. ಒಬ್ರಿಗೆ ಟಿಕೆಟ್ ಬಂದು 70 ರೂಪೀಸು, ನಾವಿಬ್ಬರಿಗೆ 140 ಆಯಿತು. ಸೊ ಬಸ್ ಇಲ್ಲಿದೆ. ಈರುಳಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನೋ ಮೂಡಿ ಇನ್ನೆಲ್ಲೋ ನೋಡುವ ಪರಿಯೇನು. ಈ ಮಾಯಿಗೆ ಈ ಮರುವಿಗೆ ನಿನ್ನಿಂದ ಕಳೆ ಬಂದಿದೆ. ನಿನ್ನಿಂದಲೇ ಕನಸು
ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ಇವಾಗ ಬೆಟ್ಟದ ಮೇಲ್ಗಡೆ ರೀಚ್ ಆದ್ವಿ. ನೆಕ್ಸ್ಟ್ ಲೆವೆಲ್ ವ್ಯೂ ಅಂತೂ ಫುಲ್ಲು ಫಾಗಲ್ಲಿ ಕವರ್ ಆಗಿದೆ. ಇಲ್ಲೇನಂತಂದರೆ ಆನೆ ಲದ್ದಿಗಳು ಸಿಕ್ಕಾಪಟ್ಟೆ ಬಿದ್ದಿದೆ ಗುರು. ನೋಡಿ ಅಲ್ಲಿ ಇಲ್ಲಿ ಎಲ್ಲನೂ ಹೆವಿ ಆನೆಗಳು ಕಾಟ ಇದೆ ಇಲ್ಲಿ. ದೇವಸ್ಥಾನ ಸುತ್ತ ಫುಲ್ಲು ಕರೆಂಟ್ ಕಂಬಿಗಳು ಹಾಕಿದ್ದಾರೆ, ಅನಿಮಲ್ಸ್ ಬರಬಾರ್ದು ಅಂತ. ಇದನ್ನು ನೀವು ಬಂದಾಗ ಅಷ್ಟೇ ಟಚ್ ಮಾಡೋಕ್ಕೋಗ್ಬಿಡಿ, ಕರೆಂಟ್ ಹೊಡೆಯುತ್ತೆ. ಸೊ ನೋಡಿ ಇಲ್ಲಿ ಆ ಗುಡ್ಡದ ಮೇಲೆ ಆನೆಗಳಿದ್ದಾವೆ. ಎಲಿಫೆಂಟ್ ಹಾಕೋಣ ನೋಡು, ಇಲ್ಲಿ ಕಾಣಿಸ್ತೈತೆ ನೋಡಿ, ಇಲ್ಲಿ ಮೂವ್ ಆಗ್ತೈತೆ ನೋಡು. ಕ್ರೇಜಿ ಗುರು. ನೋಡಿ ಅಲ್ಲಿ ಗಜಪಡೆ ಎಷ್ಟು ಆನೆಗಳಿದಾವೆ ಅಲ್ಲಿ ಅಂತ. ಊಟಿ ಬಂಡೀಪುರ ಕಡೆ ನೀವೇನಾದ್ರೂ ಟ್ರಿಪ್ ನ ಪ್ಲಾನ್ ಮಾಡಿದ್ರೆ ಸ್ವರ್ಗದ ಮಧ್ಯೆ ನೆಲೆಸಿರುವಂತ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಕ್ಕೆ ಮರಿಬೇಡಿ. ವರ್ಷದ 365 ದಿನಾನು ಈ ಒಂದು ಬೆಟ್ಟ ಹಿಮದಿಂದಾನೇ ಕೂಡಿರುತ್ತೆ. ಹಾಗಾಗಿ ಈ ಬೆಟ್ಟನ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಬೆಟ್ಟದ ಮೇಲೆ ಇರುವಂತ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾವುದೇ ತರ ಪ್ರೈವೇಟ್ ವೆಹಿಕಲ್ಸ್ ನ ಅಲೋ ಮಾಡೋದಿಲ್ಲ. ಕೆಳಗಡೆನೆ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ವೆಹಿಕಲ್ಸ್ ನ ಪಾರ್ಕ್ ಮಾಡಿ ಟಿಕೆಟ್ ನ ತಗೊಂಡು KSRTC ಬಸ್ ಅಲ್ಲಿ ನಾವು ಹೋಗ್ಬೇಕಾಗಿ ಬರುತ್ತೆ. ಒಬ್ರಿಗೆ ಟಿಕೆಟ್ ಪ್ರೈಸ್ ಬಂದು 70 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಚೆಕ್ ಪೋಸ್ಟ್ ಇಂದ ದೇವಸ್ಥಾನಕ್ಕೆ ಬಸ್ ಅಲ್ಲಿ 20 ನಿಮಿಷ ಆಗುತ್ತೆ. ಹೋಗೋ ರೂಟ್ ಏನೇ ಸ್ವರ್ಗದ ತರ ಇರುತ್ತೆ. ಅಲ್ಲಲ್ಲಿ ಆನೆಗಳು ಕೂಡ ಕಾಣಿಸುತ್ತೆ. ದೇವಸ್ಥಾನದ ಹತ್ರ ರೀಚ್ ಆದ್ಮೇಲಂತೂ ಅಲ್ಲಿನ ಒಂದು ಪ್ರಕೃತಿ ಸೌಂದರ್ಯನ ಮಾತಲ್ಲಿ ವರ್ಣಿಸಕ್ಕಾಗಲ್ಲ. ದೇವಸ್ಥಾನದ ಸುತ್ತ ಕರೆಂಟ್ ತಂತಿಗಳನ್ನ ಹಾಕಿದರೆ ಟಚ್ ಮಾಡೋದಕ್ಕೆ ಹೋಗ್ಬೇಡಿ. ಚೆಕ್ ಪೋಸ್ಟ್ ಅಲ್ಲಿ ಯಾವುದೇ ತರ ಪ್ಲಾಸ್ಟಿಕ್ ಮತ್ತೆ ಕ್ಯಾಮ್ರಾನ ಅಲೋ ಮಾಡೋದಿಲ್ಲ. ಜೀವನದಲ್ಲಿ ಒಮ್ಮೆ ಆದ್ರೂ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡಿ. ಇದೇ ತರಹದ ಹೆಚ್ಚಿನ ಮಾಹಿತಿಯುಳ್ಳ ಟ್ರಾವೆಲ್ ಕಂಟೆಂಟ್ ಗಳಿಗೆ ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಸೊ ಇವಾಗ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟನ ನೋಡಿಕೊಂಡು ಟುವರ್ಡ್ಸ್ ನಂಜನಗೂಡು ಕಡೆ ಹೋಗ್ತಾ ಇದ್ದೀವಿ. ನಂಜನಗೂಡಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಜಸ್ಟ್ ಇನ್ನು ಬೆಂಗಳೂರಿಗೆ ಹೊಡೆಯೋದಷ್ಟೇ. ಇವಾಗ ನಂಜನಗೂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಲಕ್ಕಿಲಿ ರಶ್ ಇಲ್ಲ ಗುರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಎಲ್ಲನೂ ಒಂಚೂರು ರೆಸ್ಟ್ ಮಾಡ್ಬಿಟ್ಟು ಹೋಗಬೇಕು. ನೆನ್ನೆಯಿಂದ ಒಂದೇ ಸಮ ಗಾಡಿ ಓಡಿಸಿ ಸಾಕಾಗ್ಬಿಟ್ಟಿದೆ. ಸೊ ಇಲ್ಲಿಗೆ ಈ ಒಂದು ಸೀರೀಸ್ನ ಎಂಡ್ ಮಾಡುವಂಥ ಟೈಮು ಸ್ನೇಹಿತರೆ. ಸೊ ನಂಜನಗೂಡನ್ನ ನೋಡಿಕೊಂಡು ಹಾಗೆ ಇಲ್ಲಿ ಚಾಮುಂಡಿ ಬೆಟ್ಟ ಇದೆ, ಇಲ್ಲಿಂದನೇ ತಾಯಿ ಆಶೀರ್ವಾದನ ತೊಗೊಂಡು ಟುವರ್ಡ್ಸ್ ಬೆಂಗಳೂರು ಕಡೆ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಯಾವುದಾರ ಒಂದು ವಿಡಿಯೋ ಮಿಸ್ ಮಾಡಿದ್ರು ಊಟಿ ಪ್ಲೇ ಲಿಸ್ಟಲ್ಲಿರುತ್ತೆ, ದಯವಿಟ್ಟು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.